ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ಗೋಲ್ಡ್ ಶಾಪಿಂಗ್ ಇತ್ತು, ಆದ್ದರಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಸಹಿತ ತೊಗೊಂಡಿದ್ದೀನಿ, ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಬೆಳಗ್ಗೆನೇ ನಮ್ಮ ಡೇ ಸ್ಟಾರ್ಟ್ ಆಯಿತು. ಇವಾಗ ಹೊರಟಿದ್ದೀವಿ. ನನ್ನ ಡೈಲಿ ವೇರ್ ಇಯರಿಂಗ್ಸು ಸ್ವಲ್ಪ ಹಾಳಾಗಿದೆ, ಏನೂ ಆಗಿಲ್ಲ, ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ ಅಷ್ಟೇ. ಅದು ಬಿಟ್ಟರೆ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ದರಿಂದ ನಾನು ಯಾವುದೇ ರೀತಿ ಆ ಇಯರಿಂಗ್ಸ್ನ ಹಾಕ್ತಾಯಿಲ್ಲ. ಹೊಸದು ಪರ್ಚೇಸ್ ಮಾಡೋಣ ಅಂಥೇಳಿ ಹೋಗ್ತಾ ಇರುವಂಥದ್ದು. ನಾನೀಗ ಕೋರಮಂಗ್ಲಲ್ಲಿ ಪರ್ಚೇಸ್ ಮಾಡುವಂಥದ್ದು ನನ್ನ ಇಯರಿಂಗ್. ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಹೋಟೆಲಲ್ಲಿ ಶಾಪ್ಗೆ ಹೋದ್ವಿ. ನೋಡ್ಬೋದು, ಈಗ ನಾನು ಆಲ್ರೆಡಿ ನನ್ನ ಡೈಲಿ ವೇರ್ ಇಯರಿಂಗ್ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು BB ಜ್ಯುವೆಲರ್ಸು, ಕೋರಮಂಗ್ಲಲ್ಲಿ ಇರುವಂಥದ್ದು. ಅವರು ವೀಡಿಯೋಸ್ ಅಲೋ ಮಾಡ್ತಾ ಇದ್ದಿಲ್ಲ, ಆದ್ದರಿಂದ ನನ್ನ ಇಯರಿಂಗ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಕಲೆಕ್ಷನ್ಸ್ ಇಷ್ಟ ಆಯಿತು, ಫೋಟೋ ತೊಗೊಬೋದಾ ಅಂದಿದ್ದಕ್ಕೆ ತೊಗೊಬೋದು ಅಂತ ಈ ನಡುವೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡೋಣ ಅಂಥೇಳಿ ತೊಗೊಂಡು ಇರುವಂಥದ್ದು. ನಿಮಗೆ ಯಾವುದಾದ್ರೂ ಐಡಿಯಾಸ್ ಬರುತ್ತೆ ಅಂಥೇಳಿ. ಸ್ಟಡ್ಡಡ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಎಲ್ಲ 5.5 ಗ್ರಾಮ್ಸಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನನಗೂ ಇದರಲ್ಲಿ ಒಂದು ಸ್ಟಡ್ ತುಂಬಾ ಇಷ್ಟ ಆಯಿತು. ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೇಲಿ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನೀವು ನೋಡ್ಬೋದು, ಸ್ಟಡ್ಡಡ್ ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಟೋನ್ಸ್ದು ಮತ್ತು ಗೋಲ್ಡ್ದು ಈ ಥರನೇ ಸ್ಟಡ್ಡಡ್ಸ್ ಇದೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್, ಒಂದಕ್ಕಿಂತ ಒಂದು. ನನಗೆ ನೋಡಿ ಈ ಟ್ರೇಯಲ್ಲಿ ಅಲ್ಲಿ ಇವಾಗ ತೋರಿಸ್ತೀನಿ ನೋಡಿ, ಆ ಗ್ರೀನ್ ಸ್ಟೋನ್ ಇರುವಂಥದ್ದು, ವೈಟ್ ವಿತ್ ಗ್ರೀನ್ ಸ್ಟೋನ್, ಮಿಡಲ್ ಗ್ರೀನ್ ಇದೆ ಅಲ್ವಾ, ಥರ್ಡ್ ಒನ್, ಅದು ತುಂಬ ಇಷ್ಟ ಆಯಿತು. ಅದನ್ನ ಪರ್ಚೇಸ್ ಮಾಡೋಣ, ಸಣ್ಣ ಪುಟ್ಟ ಫಂಕ್ಷನ್ಗೆ ವೇರ್ ಮಾಡ್ಬೋದು ಅಂತ ನೋಡಿದೆ. ಬಟ್ ವೇರ್ ಮಾಡಿದಾಗ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ, ಸೊ ಅದಕ್ಕೆ ಡ್ರಾಪ್ ಮಾಡಿದೆ. ಡೈಲಿ ವೇರ್ ಕಲೆಕ್ಷನ್ದು 2 ಸೆಲೆಕ್ಟ್ ಮಾಡಿದ್ದೆ. ನೆಕ್ಸ್ಟ್ ನನಗೆ ಚಾಂದ್ಬಾಲಿ ಮಾಡೆಲ್ ತುಂಬಾ ಇಷ್ಟ ಆಯಿತು, ಅದಕ್ಕೆ ವೆಯ್ಟ್ ನೋಡೋಣ. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ವೆಯ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿದ್ರೆ ಇದು ಬಂದುಬಿಟ್ಟು 15 ಗ್ರಾಮ್ಸ್ ಇದೆ. ಸ್ಟೋನ್ಸ್ ಬೀಡ್ಸ್ ಎಲ್ಲ ಡಿಟೆಕ್ಟ್ ಆಗಿ 13 ಗ್ರಾಮ್ಸ್ಗೆ ಬರುವಂಥದ್ದು. ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ತುಂಬ ಅಮೇಝಿಂಗ್ ಆಗಿತ್ತು. ನಾನು ಅದಕ್ಕೆ ಫ್ಯೂ ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ ತೊಗೊಂಡು ಬಂದೆ. ನೆಕ್ಸ್ಟ್ ಟೈಮ್ ಸಹಿತ ಹೋದಾಗ ನಿಮಗೆ ಜ್ಯುವೆಲರಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿಬಿಟ್ಟು. ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಲಾಸ್ಟಲ್ಲಿ ನಾನು ತೊಗೊಂಡಿರುವಂಥ ಡೈಲಿ ವೇರ್ ಇಯರಿಂಗ್ ತೋರಿಸ್ತೀನಿ. ನನ್ನ ಓನ್ ಮನಿಯಲ್ಲಿ ಪರ್ಚೇಸ್ ಮಾಡಿರುವಂಥದ್ದು, ಆದ್ದರಿಂದ ಕಡಿಮೆ ಬಜೆಟಲ್ಲಿ ಪರ್ಚೇಸ್ ಮಾಡಿದ್ದೀನಿ ನಾನು. ನೋಡಿ ಇದೆಷ್ಟು ಡಿಫ್ರೆಂಟ್ ಆಗಿದೆ ಅಂಥೇಳಿ. ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಸ್ಮಾಲ್ ಜುಮ್ಕಾಸು ಡಿಫ್ರೆಂಟ್ ಆಗಿದೆ. ಇದರಲ್ಲಿ ನನಗೆ ಒಂದು ಇಯರಿಂಗ್ಸ್ ಇಷ್ಟ ಆಯಿತು, ಸುಮ್ಮನೆ ನೋಡೋಣ ಅಂತ. ಬಟ್ ದೂರದಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹತ್ರ ಎತ್ಕೊಂಡಾಗ ಅಷ್ಟು ಚೆನ್ನಾಗಿದ್ದಿಲ್ಲ. ಇದರಲ್ಲಿ ಶಾರ್ಟ್ ಜುಮ್ಕಾಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಅಲ್ಲಿ ಕಾಣಿಸ್ತಾ ಇರುವಂಥ ಜುಮ್ಕಾ ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಥರ ಹ್ಯಾಂಗಿಂಗ್ ಇಯರಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಝೂಮ್ ಮಾಡಿ ತೆಗೆದಿದ್ದೀನಿ, ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ನಾನು ಅದನ್ನ ಕ್ಲಿಯರಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೋಸ್ಕರ. ನನಗೆ ಅದರಲ್ಲಿ ಒಂದು ಇಯರಿಂಗ್ಸ್ ಇಷ್ಟ ಆಯಿತು ಅಂಥೇಳಿ. ವೆಯ್ಟ್ ಎಲ್ಲ ತುಂಬಾ ಕಡಿಮೆ ಇದೆ, ಬಟ್ ಗೋಲ್ಡ್ ಪ್ರೈಸೇ ತುಂಬ ಹೈಕಲ್ಲಿದೆ. ಬಟ್ ಪರ್ಚೇಸ್ ಮಾಡೋರು ವಿಧಿಲ್ಲ, ಪರ್ಚೇಸ್ ಮಾಡಲೇಬೇಕಲ್ವಾ ಅಂದ್ಬಿಟ್ಟು ಪರ್ಚೇಸ್ ಮಾಡ್ತಾರೆ. ನೋಡಿ ನನಗೆ ಈ ಸೆಕೆಂಡ್ ಇಯರಿಂಗ್ಸು ಎಷ್ಟಾಗಿದ್ದು ತೋರಿಸ್ತೀನಿ ನೋಡಿ. ಈ ಇಯರಿಂಗ್ಸು ನಂಗೆ ತುಂಬಾ ಇಷ್ಟ ಆಯಿತು. 16 ಗ್ರಾಮ್ಸ್ ಇರುವಂಥದ್ದು ಅದು. ನಮ್ಮ ಮಮ್ಮಿಗೆ ನೋಡಿ ಇಯರಿಂಗ್ಸ್ ಇಷ್ಟ ಆಯಿತು, ಅವ್ರು ನೋಡ್ತಾಯಿದ್ರು. ನಾನು ಅಂದೆ ಅದು ಓಲ್ಡ್ ಮಾಡೆಲ್ ಮಮ್ಮಿ ಅಂತ ಹೇಳಿ. ನೋಡಿ ಈ ಗ್ರೀನ್ ಕುಂದನ್ ಸ್ಟೋನ್ ಇಯರಿಂಗ್ಸ್ ಬಂದು 40 ಗ್ರಾಮ್ಸ್ ಇತ್ತು. ಕುಂದನ್ ಸ್ಟೋನ್ಸ್ ಬಂದ್ರೇ ವೆಯ್ಟು ಸಖತ್ ಹೆವಿ ಇರುತ್ತೆ, ಯಾಕಂದರೆ ತುಂಬ ಸಾಲಿಡಾಗಿ ಮಾಡಬೇಕು ಆ ಒಡವೆಗಳು, ಸ್ಟೋನ್ಸ್ ಎಲ್ಲ ಕೂರಿಸ್ಬೇಕಂದ್ರೆ. ಆದ್ದರಿಂದ ಕೆಳಗಡೆ ಸೆಕ್ಷನ್ಗೆ ಬಂದಾಗ ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು. ಇದು ನನಗೆ ನೆಕ್ಲೆಸ್ ತುಂಬ ಇಷ್ಟ ಆಯಿತು. 65 ಗ್ರಾಮ್ಸ್ ಇತ್ತು. ನೋಡೋಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತಿರೋ ಥರ ಕಾಣಿಸ್ತಿದೆ ವೀಡಿಯೋಗೆ, ಫೋಟೋಗೆ. ಬಟ್ ಇನ್ ರಿಯಲಾಗೆ ಸಿಂಗಲ್ ವೇರ್ ಮಾಡುವಂಥದ್ದು ಸಖತ್ ಹೆವಿ ಇತ್ತು ಈ ನೆಕ್ಲೆಸ್ ಮಾತ್ರ. ಮತ್ತು ನೋಡಿ ನನಗೆ ಈ ಬೀಟ್ಸ್ ಹಾರನೂ ಇಷ್ಟ ಆಯಿತು, ಆದ್ದರಿಂದ ಇದನ್ನ ವಿಡಿಯೋ ತೊಗೊಂಡೆ. ಇದು ಸಹಿತ ಅಪ್ರಾಕ್ಸ್ ವೆಯ್ಟೇ ಇತ್ತು, ತುಂಬ ಕಡಿಮೆ
50 ಗ್ರಾಮ್ಸ್ ಇತ್ತು. ಅದು ಸಹಿತ ಫುಲ್ ಓವರಾಲ್ ಬೀಡ್ಸು, ಓವರಾಲ್ ಗೋಲ್ಡು, ಫುಲ್ ಲಾಂಗ್ ಹಾರ ಎಲ್ಲ ಸೇರಿ ಗೋಲ್ಡು, ಪೆಂಡೆಂಟು ಸಪ್ರೇಟು, ಬೀಡ್ಸ್ ಚೈನಲ್ಲಿರುವಂಥ ಗೋಲ್ಡು ಸಪ್ರೇಟ್ ಇದೆ. ಬೇಕಂದ್ರೆ ಹಂಗೂ ಪರ್ಚೇಸ್ ಮಾಡ್ಬೋದು. ಬರೀ ಬೀಡ್ಸ್ ಮಾತ್ರ, ಬರೀ ಗೋಲ್ಡ್ ಮಾತ್ರ 50 ಗ್ರಾಮ್ ಇತ್ತು ನೋಡಿ. ಇಲ್ಲೂ ಅಷ್ಟೇ ಮಿಡ್ಲಲ್ಲಿರುವಂಥ ಪೆಂಡೆಂಟ್ 20 ಗ್ರಾಮಲ್ಲಿದೆ. ಆ ಪೀಚ್ ಕಲರ್ಗೆ ಚೋಕರ್ ವಿತ್ ಪೇಸ್ಟಲ್ ಕಲರ್ ಕೊಟ್ಟಿದ್ದಾರಲ್ಲ ಅದ್ರದ್ದು ಪೆಂಡೆಂಟು ನೋಡಿ. ಬೀಡ್ಸ್ ಕಲೆಕ್ಷನ್ ಇವಾಗ ಟ್ರೆಂಡಲ್ಲಿದೆ, ಎಷ್ಟು ವೆರೈಟಿ ಇದೆ ಅಂಥೇಳಿ. ಇವ್ರದ್ದು 2 ಬ್ರ್ಯಾಂಚಸ್ ಇದೆ. ಒಂದು ಸರ್ಜಾಪುರ ರೋಡ್ ದೊಮ್ಸಂದ್ರ ಹತ್ರ, ಇನ್ನೊಂದು ಬಂದುಬಿಟ್ಟು ಕೋರ್ಮಂಗ್ಲ. ನಾವು ಓಲ್ಡ್ ಕಸ್ಟಮರ್ ಇವ್ರ ಶಾಪ್ಗೆ, ಜಾಸ್ತಿ ವರ್ಷದಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ. ರೀಸೆಂಟ್ ಕಸ್ಟಮರ್ ಅಲ್ಲ, ಸ್ವಲ್ಪ ಜ್ಯುವೆಲ್ಲರಿ ಆಲ್ಟ್ರೇಷನ್ ವರ್ಕ್ ಇತ್ತು ಅಂಥೇಳಿ ಹೋಗಿದ್ವಿ. ಅದ್ರ ಜೊತೆಗೆ ಇಯರಿಂಗ್ಸು ಬೇಕಾಗಿತ್ತು, ಯಾವುದಾದ್ರೂ ಸೆಲೆಕ್ಟ್ ಆಗುತ್ತಾ ಇಲ್ವಾ ಅಂಥೇಳಿ ಸೆಲೆಕ್ಟ್ ಆಯಿತು. ಇವಾಗ ನೋಡ್ಬೋದು, ಇದೇ ನಾನು ತೊಗೊಂಡಿರುವಂಥ ಇಯರಿಂಗ್ಸು ನೋಡ್ಬೋದು, BB ಜ್ಯುವೆಲ್ಲರ್ಸ್ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಯಾರಾದರೂ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಒಂದ್ಸತಿ ಶಾಪ್ ವಿಸಿಟ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ನೋಡಿ. ಕೋರ್ಮಂಗ್ಲ 8th ಬ್ಲಾಕ್ ಕೋರ್ಮಂಗ್ಲ ಬಂದ್ಬಿಟ್ಟು ನೋಡಿ. ದೊಮ್ಸಂದ್ರ ಪೋಸ್ಟು ಸರ್ಜಾಪುರ ರೋಡು. ಗೋಲ್ಡು ಸಿಲ್ವರ್ ಎಲ್ಲ ಅವೈಲೇಬಲ್ ಇದೆ. ಸಿಲ್ವರ್ ಸಹಿತ ತುಂಬ ಚೆನ್ನಾಗಿದೆ. ಅದೇ ನೆಕ್ಸ್ಟ್ ಟೈಮ್ ನಿಮಗೆ ಕಲೆಕ್ಷನ್ಸ್ ತೋರಿಸ್ತೀನಿ ನೋಡಿ. ನಾನು ಪರ್ಚೇಸ್ ಮಾಡಿರೋವಂಥದ್ದು ಇದು ಇಯರಿಂಗ್ಸ್ ಅಂಥೇಳಿ. ನನಗೆ ಈ ಥರ ಸ್ಮಾಲ್ ಇಯರಿಂಗ್ಸ್ ತುಂಬಾ ಇಷ್ಟ. ಡೈಲಿ ವೇರ್ಗೆ ಸ್ವಲ್ಪ ಫ್ಯಾನ್ಸಿಯಾಗಿರಬೇಕು. ನನಗೆ ಟ್ರೆಡಿಷ್ನಲ್ ಸ್ವಲ್ಪ ಏಜ್ ಆದವ್ರು ಹಾಕೋ ಥರ ಇಯರಿಂಗ್ಸ್ ಎಲ್ಲ ಇಷ್ಟ ಆಗಲ್ಲ. ನನ್ನ ಫೇಸು ಚಿಕ್ಕದಿರೋದ್ರಿಂದ ನನಗೆ ಈ ಥರ ಇಯರಿಂಗ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಬಂದುಬಿಟ್ಟು 2.5 ಗ್ರಾಮ್ಸ್ ಇರುವಂಥದ್ದು. ಇದು ಸೇವಿಂಗ್ಸ್ ಮನಿಯಿಂದ ಪರ್ಚೇಸ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿ, ಎಷ್ಟು ಸಾಲಿಡ್ ಆಗಿದೆ ಅಂತ ಹೇಳಿಬಿಟ್ಟು. ಡೈಲಿ ವೇರ್ಗೆ ಒನ್ ಆಫ್ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದು ನನಗೆ 19,000 ಅಪ್ರಾಕ್ಸ್ ಆಯಿತು. 19 ಚೇಂಜ್ ಆಯಿತು, ಬಟ್ ಡಿಸ್ಕೌಂಟ್ ಎಲ್ಲ ಮಾಡಿ ಕಡಿಮೆಗೆ ಬಂತು. ನನ್ನ ಸೇವಿಂಗ್ಸ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಡಿಸೈನ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು, ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಯಾವುದೆಲ್ಲ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ಆ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಸಪೋರ್ಟಿಂಗ್. ನನ್ನ ಗೋಲ್ಡ್ ಕಲೆಕ್ಷನ್ ಪಾರ್ಟ್ 2 ಅತಿ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಬಾಯ್.